ಬಿಗ್ಗೆಸ್ಟ್ ಫೆಸ್ಟ್ ಅಂತ ಹೇಳ್ತಾರಲ್ಲ ಅದ್ವಿತೀಯ ಅಂತ. ಸೊ ಅದು ಇವತ್ತು ನಡೀತಿದೆ. ಸೊ ಅದ್ವಿತೀಯ 2K26 ಸ್ಟಾರ್ಟ್ ಆಗ್ತಾ ಇದೆ. ಅಯ್ಯೋ ಗಿಚ್ಚ ಭುವನ್ ಸುವಾಸಿಗೆ ಯಾರೋ ಪ್ರಪೋಸ್ ಮಾಡಿದ್ರಂತೆ. ತಿರುಪತಿ ಉಂಡಿಗೆ ಹಾಕ್ದಂಗೆ ಹಾಕಿದಾಯ್ತು. ಇವತ್ತಿನ ವ್ಲಾಗು ನಾನು ಮಾಡೋಕ್ಕೆ ಹೋಗಿಲ್ಲ, ಕುಮಾರ್ ಮಾಡಿಕೊಟ್ಟಿದ್ದು. ಮತ್ತು ನನಗೆ ಈ ಸಲ ಅದ್ವಿತೀಯ ನಡಿಬೇಕಾದ್ರೆ ಲಾಸ್ಟ್ ಟೈಮು ನಾವು ಅದ್ವಿತೀಯ ಹೇಗೆ ಮಾಡಿದ್ವಿ ಅನ್ನೋ ಜ್ಞಾಪಕ ಬಂತು. ಮನುಷ್ಯ ಅಂದಮೇಲೆ ಮಾತಾಡ್ತೀವಿ, ಅಂತೀವಿ, ಮಾಡ್ತೀವಿ, ತಿರ್ಗಾ ಸಾಲ್ವ್ ಮಾಡಿಕೊಂಡು ಇದೆಲ್ಲ ಒಂದು ಕಡೆ ಆಗಿತ್ತು ಅಂದರೆ ಇನ್ನೊಂದು ಕಡೆ ಫೈನ್, ಲಾಸ್ಟಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತೆ ಮಾಡಿದ ತಪ್ಪು ಅಂತ. ಸೊ ದೆನ್ ದೇ ರಿಯಲೈಸ್ ದಟ್ ಇಲ್ಲ, ದೇರ್ ಈಸ್ ಓನ್ಲಿ ಒನ್ ಲೈಫ್. ಜಸ್ಟ್ ನಾವು ಸ್ನಾನ ಮಾಡಿಕೊಂಡು ಬಂದಾದಮೇಲೆ ಆ್ಯಕ್ಚುಲಿ ಕಾಲೇಜಿಗೆ ಹೋಗಬೇಕು, ಆದರೆ ಇವಾಗ ಹೋಗೋಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಧ್ಯಾಹ್ನ ಹಂಗೆ ಅಂದರೆ ಒಂದು 12 ಗಂಟೆ ಹಂಗೆ ಹೋಗ್ತೀನಿ. ಬಿಕಾಸ್ ಫೆಸ್ಟ್ SFJCಯಲ್ಲಿ ಬಿಗ್ಗೆಸ್ಟ್ ಫೆಸ್ಟ್ ಅಂತ ಹೇಳ್ತಾರಲ್ಲ ಅದ್ವಿತೀಯ ಅಂತ. ಸೊ ಅದು ಇವತ್ತು ನಡೀತಿದೆ. ಎಷ್ಟೊತ್ತಿನ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ಫೀಲಿಂಗ್ ಹ್ಯಾಪಿ. ಇಷ್ಟು ದಿನ ಏನಕ್ಕೆ ಮಾಡಿಲ್ಲ ಅದು ರೀಸನ್ಸ್ ಆಗಲಿ ಇಲ್ಲ ಏನೋ ಒಂದು ಆಗಲಿ ನಾನು ಹೇಳೋಕ್ಕೆ ಹೋಗಲ್ಲ. ಆ್ಯಂಡ್ ಲೆಟ್ಸ್ ಗೋ, ನೋಡೋಣ ಈ ಸಲ ಯಾರ್ಯಾರು ಬರ್ತಾರೆ, ಏನು ಕತೆ ಅನ್ನೋದು. ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ವಿ ನಾವಿದ್ದಾಗ. ಆ್ಯಂಡ್ ಈ ಸಲ ನಾನು ಕಮೆಂಟು ಇಲ್ಲ ಕಂಪ್ಯಾರಿಟಿವ್ ಏನು ಮಾಡ್ತಿಲ್ಲ, ಜಸ್ಟ್ ನೋಡೋಕ್ಕೆ ಹೋಗೋಣ ಯಾರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಏನು ಕತೆ. ಚೆನ್ನಾಗಿ ಮಾಡಿದ್ರೆ ನಮ್ಮ ಕಾಲೇಜಿಗೆ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನಮ್ಗೆ ಆಸೆ ಅಷ್ಟೇ. ಸೊ ಲೆಟ್ಸ್ ಗೋ, ಬನ್ನಿ. ಇವತ್ತಿನ ಬ್ಲಾಗಲ್ಲಿ ಯಾರ್ಯಾರು ಸಿಗ್ತಾರೆ, ಏನೇನು ಕತೆ ಏನಂದು ಏನೂ ನನಗೆ ಗೊತ್ತಿಲ್ಲ. ಆ್ಯಂಡ್ ಲೆಟ್ಸ್ ಸಿ. ಈಗ ಟೈಮ್ ಬಂದು 10:10. ಸೊ ಮಾಡಿಕೊಂಡು ಹೋಗೋಣ, ಲೆಟ್ಸ್ ಗೋ. ಇವತ್ತು ನಮ್ಮ ಕಾಲೇಜಲ್ಲಿ ಅದ್ವಿತೀಯ ಅನ್ನೋ ಫೆಸ್ಟ್ ನಡೀತಿದೆ. ಆ್ಯಂಡ್ ಅಲ್ಲಿಗೆ ನಾನು ಮತ್ತು ಸುವಾಸ್. ಸಿಕ್ಬಿಟ್ಟು ಯಾರೋ ಇವನೇ ಸುಂದ್ರ ನನ್ನ ಮಗ ಇದ್ದಂಗ ಸುಂದ್ರ ಅಂತೆ ಇದೆಯೇನೋ ಕಾಣಿಸ್ತಿದೆ. ಬಂದಿದ್ದೀವಿ. ಕೆಳಗೆ ಬಿಸಿಲು ಸುಡ್ತಿದೆ, ಆದ್ರೂ ಕೂಡ ಅವ್ರು ನೋಡ್ತಿದ್ದಾರೆ, ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ಮೇಲ್ಗಡೆ ಬಂದು ಕೂತಿದ್ದೀವಿ. ಆ್ಯಂಡ್ ಸುವಾಸಿಗೆ ಯಾರೋ ಪ್ರಪೋಸ್ ಮಾಡಿದ್ರಂತೆ, ಅದಕ್ಕೆ ಅವನು ಆಚ ಕಡೆ 2 ಅವರ್ ಆದ್ರೂ ಬರಲಿಲ್ಲ ಗೈಸ್. ಅದಕ್ಕೋಸ್ಕರ ನಾನು ಮೇಲ್ಗಡೆ ಕೂತ್ಕೊಂಡು ಇಲ್ಲಿಂದಾನೇ ನೋಡ್ತಾ ಇದ್ದೀನಿ. ಏನು ಬ್ಲಾಗ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ, ಏನೂ ಗೊತ್ತಿಲ್ಲ. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಧು ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಎಷ್ಟೋ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇದ್ದೀನಿ ಗೊತ್ತಿದೆ. ಏಯ್ ಏನೋ ಹೇಳ. ಕುಮಾರ್ ಇದ್ದಾನೆ ಹುಡುಗಿ ಧನ್ಯತೆ. ಕುಮಾರ್ ನೋಡಿ ಅವನೇ ಸಾಮ್ರಾಜ್ಯ ಆಗ್ಬಿಟ್ಟು ಇವಾಗ. ಅವನೇ ಓಡಾಡ್ಕೊಂಡಿದ್ದಾನೆ, ಮರದಿಂದ ಇದ್ದಾನೆ. ಬಂದ ನೋಡಿ ಗೈಸ್. ಇದೇನೋ ಲಕ್ಕಿ ಡ್ರಾ ಅಂತ ಏನೋ ಕೊಟ್ಟಿದ್ದಾರೆ, ಬರ್ದಿದ್ದೀನಿ. ಆ್ಯಂಡ್ ನೋಡೋಣ ಏನು ಹಾಕೋಣ ಅಂತ. ನಮ್ಮ ವಿಕಾಸ್ ಅವರಿದ್ದಾರೆ, ಸುಮಂತ್ ಇದ್ದಾನೆ, ಚಿರಣ್ ಇದ್ದಾನೆ. ಆ್ಯಂಡ್ ಅದೇನೋ ಲಕ್ಕಿ ಡ್ರಾ ಅಂತ. ಯಾರಿಗೆ ಲಕ್ಕಿ ಇದೆಯೋ ಏನೋ ಗೊತ್ತಿಲ್ಲ. ನಾನು ಏನಕ್ಕೆ ಕೈ ಅಡ್ಡ ಇಟ್ಕೊಂಡು ಅದು ನಂಬರ್ ಬರ್ದಿ ಲೀಕ್ ಆದರೆ ಕಷ್ಟ. ಏನು ಬೇಕಾದರೂ ಅನ್ಲಿ, ನಾನು ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಇವನೇನು ಹಿಂಗಾಗ್ದ ಅವನು ತಿರುಪತಿ ಉಂಡಿಗೆ ಹಾಕ್ದಂಗೆ ಹಾಕಿದಾಯ್ತು ಅಷ್ಟೇ. Focusing on providing comprehensive training to the Maniraya Marketing received
the best startup in Ayurvedic products, awarded by Network Express. Network Express. Network Express. ಅಂತ ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲ ಅಚ್ಚ ಕನ್ನಡ ಕಲ ಅಂದ್ಕೊಂಡೆ. The company operates on a direct selling model, offering products certified by GMP, ISO. ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. Later that same evening. ಸೊ ವಾಟ್ಸ್ ಅಪ್ ಗ್ಯಾಂಗ್, ನಾವಿವಾಗಿದ್ದೀವಿ ಶೇಷಾದ್ರಿಪುರಂ ಕಾಲೇಜಲ್ಲಿ, ಫಸ್ಟ್ ಗ್ರೇಡ್ ಕಾಲೇಜಲ್ಲಿ. ಸೊ ಅದ್ವಿತೀಯ 2K26 ಸ್ಟಾರ್ಟ್ ಆಗ್ತಾ ಇದೆ. ಏನೋ ಡೇಸ್ ಅಯ್ಯೋ ಕಿಚ್ಚ ಭುವನ್, ಮಚ್ ಲವ್ ಬ್ರೋ, ಮಚ್ ಪ್ರೀತಿ, ಉಚ್ಚ ಧನ್ಯವಾದ. ಪೀಸ್ ಔಟ್ ಬ್ರೋ. ಕ್ರೇಜಿ ಎನರ್ಜಿ SFGC. ಸೊ ನಾವು ಇನ್ನೊಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ಸಡೆಗಳೆಲ್ಲಾನು ಹುತ್ತಾಕೆ ಬಿಡ್ತೀವಿ, ಕೊಬ್ಬರೋರಿಗೆಲ್ಲಾನು ಕೋಟಿ ಸಖತ್ತ ಕೊಟ್ಟಿ ಕೂಳೆ ಇಡೋದ್ರಲ್ಲ ನಿಂತಿದ್ದೆ ಕಣ್ಮೂಳೆ. Bad boys on the street, bad boys batawre on the street. Psych. Later. ಗೈಸ್ ಫೈನಲಿ ನಾನು ಮನೆಗೆ ಬಂದಿದ್ದಾಯಿತು. ಆ್ಯಂಡ್ ಒನ್ ಮೋರ್ ಹೇಳ್ಬಿಡ್ತೀನಿ ಈಗಲೇ, ಇವತ್ತಿನ ವ್ಲಾಗು ನಾನು ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಕಾಲೇಜಲ್ಲಿ ಒಂದು ಸಲ ಮಾಡಿದೆ, ಈವೆಂಟಿಗೋಸ್ಕರ ವೀಡಿಯೋಸ್ ಎಲ್ಲ ತೆಕ್ಕೊತಾ ಇದ್ದಿದ್ದು ಕುಮಾರು ನನ್ನ ಫೋನ್ ಬೇಕು ಅಂದ. ಆಮೇಲೆ ಅವ್ನ ಫೋನ್ ತೊಗೊಂಡೋಗ್ಬಿಟ್ಟ, ನನ್ನ ಫೋನೇ ಇರಲಿಲ್ಲ. ಅದಾದಮೇಲೆ DJ ನಡೀತು, ಎಲ್ಲ ಕ್ಲಿಪ್ಸು ನೀವು ನೋಡಿದ್ರಿ, ಎಲ್ಲ ಮಾಡಿದ್ರಿ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಕ್ಲಿಪ್ಸ್ ನನಗೆ ತೆಕ್ಕೊಟ್ಟಿದ್ದು ಕುಮಾರು. ಆ್ಯಂಡ್ ಎಷ್ಟೋ ಕಡೆ ನಾನು ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಏನೋ ಒಂದು ಸಮಸ್ಯೆ ಇತ್ತಲ್ಲಿ. ಆ ಒಂದು ರೀಸನಿಗೆ ನಾನು ಹೋಗೋಕ್ಕಾಗಿಲ್ಲ. ಅವರಿಗೆ ಗೊತ್ತಾಗಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ನಾನು ಹೋಗಿದ್ದರೆ ಅವರು ನನಗೆ ಕಂಡು ಹಿಡಿಬೋದಾಗಿತ್ತು. ಆ್ಯಂಡ್ ನಾನು ಅವ್ರನ್ನ ಮಾತಾಡ್ಸೋಕ್ಕೂ ಆಗಿಲ್ಲ. ಆ್ಯಂಡ್ ಅಂಥ ಟೈಮಲ್ಲಿ ನಾನು ಹೋಗಿ ಮಾತಾಡ್ಸಿದ್ರು ಅವ್ರಿಗೆ ಈ ಕಾಂಟ್ ಟಾಕ್ ಪ್ರಾಪರ್ಲಿ, ಅದಕ್ಕೋಸ್ಕರ ನಾನು ಹೋಗಲಿಲ್ಲ. ಆ್ಯಂಡ್ ಅವ್ರು ನನ್ನ ನೋಡೂ ಇಲ್ಲ. ನೋಡಿದರೆ
ಹಿ ನೋಸ್ ಮೀ, ಅದಕ್ಕೋಸ್ಕರ. ಆ್ಯಂಡ್ ಬಿಕಾಸ್ ನಾನು ಈ ನೋಸ್ ಮೀ ಯಾಕೆ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಈ ವ್ಲಾಗ್ ನೋಡ್ಬೇಕಾದ್ರೆ ಅಂದ್ಕೊತಾರೆ ಏನು ಇವನಿಗೆ ಎಲ್ಲರೂ ಗೊತ್ತಾ ಹಂಗೆ ಹಿಂಗೆ ಅಂತ. ನೋ, ನಾ ಹಂಗೆ ಹೇಳ್ತಿಲ್ಲ. ಬಿಕಾಸ್ ನೀವೇ ನೋಡಿ ಆ ಪ್ರಕಾರ ಮಾಲ್ ಆಫ್ ಏಷ್ಯಾಗೆ ಸುದೀಪ್ ಅಣ್ಣ ಬಂದಾಗ ಫ್ಲರ್ಟ್ ಸಿನಿಮಾದ ಟ್ರೈಲರ್ ಲಾಂಚ್ ಇವೆಂಟಲ್ಲಿ ಸಿಕ್ಕಿದ್ರು ನನಗೆ. ಸೊ ಅವತ್ತು ನಾನು ಪರಿಚಯ ಆಗಿದ್ದೆ ಅವ್ರಿಗೆ. ಪರಿಚಯ ಅಂದಿದ ತಕ್ಷಣ ಕಂಪ್ಲೀಟಾಗಿ ಅಷ್ಟು ಪರಿಚಯ ಅಂತ ಅಲ್ಲ, ಈ ನೋಸ್ ಮೀ ಅಷ್ಟೇ, ತುಂಬ ಕ್ಲೋಸ್ ಆಗಲ್ಲ, ಈ ನೋಸ್ ಮೀ ಅಷ್ಟೇ ನಾನು ಹೇಳಿದ್ದು. ಕುಮಾರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಚೆನ್ನಾಗಿ ತೆಗೆದಿದ್ಯಾ, ತಲೆ ಯೂಸ್ ಮಾಡಿದ್ಯಾ. ಫಸ್ಟ್ ಆಫ್ ಆಲ್ ನಾನು ಹೇಳಿದ್ದೆ, ನನ್ನ ಫೋನ್ ಎತ್ಕೊಂಡು ಹೋಗ್ತಿದ್ಯಾ ಅಂದಮೇಲೆ ನನಗೆ ಬ್ಲಾಗಿಗೆ ಏನು ಬೇಕೋ ನೀನು ಮಾಡ್ಕೊಂಡು ಬರಬೇಕಾಗತ್ತೆ ಅಂತ. ಸೊ ಕೆಲವೊಂದು ಕ್ಲಿಪ್ಸು ಕುಮಾರ್, ನಾನು ಈಗಲೇ ಹೇಳ್ತಾ ಇದ್ದೀನಿ, ಕೆಲವೊಂದು ಕ್ಲಿಪ್ಸು ಇವಾಗ ನಾನು ಬ್ಲಾಗಲ್ಲಿ ಏನು ಯೂಸ್ ಮಾಡಿದ್ದೀನಿ ಅದನ್ನು ನಾನು ನಿನಗೆ ಕೊಡೋಕ್ಕಾಗಲ್ಲ. ಕೆಲವೊಂದು ಕ್ಲಿಪ್ಸು ನಾನು ತೊಗೊಂಡಿದ್ದೀನಿ, ಆ ಕ್ಲಿಪ್ಸ್ ಬಿಟ್ಟು ಬೇರೆ ಕ್ಲಿಪ್ಸ್ ಎಲ್ಲ ನಿನಗೆ ಸೆಂಡ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ಹೇಗೆ ಬಂದಿದೆ, ಹೇಗೆ ಆಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇಟ್ ವಾಸ್ ನೈಸ್. ನನಗೆ ಈ ಸಲ ಅದ್ವಿತೀಯ ನಡಿಬೇಕಾದ್ರೆ ಲಾಸ್ಟ್ ಟೈಮು ನಾವು ಅದ್ವಿತೀಯ ಹೇಗೆ ಮಾಡಿದ್ವಿ ಅನ್ನೋ ಜ್ಞಾಪಕ ಬಂತು. ಪ್ರವೀಣ್ ಬ್ರೋ ಮತ್ತು ರಾಶಿಕಾ ಅವರು ಅದ್ವಿತೀಯಾಗಿ ಬಂದಿದ್ದರು. ಲಾಸ್ಟ್ ಟೈಮು ಕೆಳಗೆ ಮಾಡಬೇಕಾಗಿತ್ತು ಇದೇ ಥರ, ಬಟ್ ಡ್ಯೂ ಟು ರೈನ್, ಅಂದರೆ ಮಳೆ ಅವಾಗ ಬರೋ ಸಿಚುವೇಶನ್ ಇತ್ತು. ಆ ಒಂದು ರೀಸನ್ ಕೆಳಗೆ ಬೇಡ ಅಂದ್ಬಿಟ್ಟು ಆಡಿಟೋರಿಯಮಲ್ಲಿ ಮಾಡಿಸಿದ್ರು. ನನ್ನ ಪ್ರಕಾರ ಲಾಸ್ಟ್ ಟೈಮು ಇದೇ ಥರ ನಮಗೇನೋ ಅವಕಾಶ ಕೊಟ್ಟಿದ್ದರಿಂದ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನ್ನ ಒಪಿನಿಯನ್ನು. ಆ್ಯಂಡ್ ಫೈನ್, ಇಟ್ಸ್ ಓಕೆ, ಎಲ್ಲ ಆಗೋದಕ್ಕೆ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ, ಸೊ ಫೈನ್. ಆ್ಯಂಡ್ ಕೆಲವರು ಜೂನಿಯರ್ಸು ಈ ವ್ಲಾಗ್ ಏನೋ ನೋಡ್ತಿದ್ರೆ, ಜೂನಿಯರ್ಸ್ ಅಂತ ನಾನು ಯಾವತ್ತೂ ಯಾರೂ ನೋಡಿಲ್ಲ, ಆ್ಯಂಡ್ ಸೀನಿಯರ್ಸ್ ಅಂತ ನಾನು ಯಾವತ್ತೂ ಕಂಡಿಲ್ಲ. ನನಗೆ ಎಲ್ಲರೂ ಒಂದೇ, ಎಲ್ಲರೂ ಫ್ರೆಂಡ್ಸು. ನಾನು ಒಂದೇ ಹೇಳ್ತೀನಿ, ಕೆಲವೊಂದು ಇನ್ಸಿಡೆಂಟ್ಸು ನಾನು ಕೇಳಿದಾಗ ನೋಡಿದಾಗ ಬೇಜಾರಾಗತ್ತೆ. ಆಗ್ದಿರಾ ಇಲ್ಲ ನಾನು ಹಂಗೆ ಹಿಂಗೆ ಅಂತ ನಾನು ಹೇಳೋಕ್ಕೋಗಲ್ಲ, ಬೇಜಾರಾಗತ್ತೆ. ಎಲ್ಲರೂ ನಾವು ಶೇಷಾದ್ರಿಪುರಂ ಅನ್ನೋ ಕಾಲೇಜ್ ಕೆಳಗಿದ್ದೀವಿ, ಅದ್ರ ಒಳಗೆ ಬಿಲ್ಡಿಂಗ್ ಒಳಗಿರೋ ಕ್ಲಾಸಸ್ ಡಿಫ್ರೆನ್ಸ್ ಇರ್ಬೋದು, ಬಟ್ ಒಂದೇ ಕಾಲೇಜಲ್ಲಿದ್ದೀವಿ. ಸೊ ಎಲ್ಲರಿಗೂ ಒಂದೇ ಹೇಳೋದು, ಪ್ರತಿಯೊಬ್ಬರನ್ನು ಇಷ್ಟಪಡಿ, ಪ್ರತಿಯೊಬ್ಬರ ಜೊತೆ ಚೆನ್ನಾಗಿರಿ. ಆ್ಯಂಡ್ ಎಷ್ಟು ಚೆನ್ನಾಗಿರ್ತೀರಾ ಅಂದರೆ, SFGC ಅಂದರೆ ಒಂದು ಒಗ್ಗಟ್ಟು ಅಂತ ಒಂದು ನೇಮ್ ಬರಬೇಕು ಈಚೆ ಕಡೆ. ಇಟ್ಸ್ ಫೈನ್, ಮನುಷ್ಯ ಅಂದಮೇಲೆ ಮಾತಾಡ್ತೀವಿ, ಅಂತೀವಿ, ಮಾಡ್ತೀವಿ, ತಿರ್ಗಾ ಸಾಲ್ವ್ ಮಾಡಿಕೊಂಡು ತಿರ್ಗಾ ಜೊತೆಯಾಗಿ ಆಗ್ತೀವಿ. ಇದೆಲ್ಲ ಒಂದು ಕಡೆ ಆಗಿತ್ತು ಅಂದರೆ ಇನ್ನೊಂದು ಕಡೆ ಫೈನ್, ಲಾಸ್ಟಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತೆ ಮಾಡಿದ ತಪ್ಪು ಅಂತ. ಸೊ ದೆನ್ ದೇ ರಿಯಲೈಸ್ ದ್ಯಾಟ್ ಇಲ್ಲ, ದೇರ್ ಈಸ್ ಓನ್ಲಿ ಒನ್ ಲೈಫ್. ಯಾರನ್ನೂ ದ್ವೇಷ ಮಾಡೋದು ಬೇಡ, ಯಾರನ್ನೂ ಬೈಕೊಂಡು ಓಡಾಡೋದು ಬೇಡ. ಪ್ರತಿಯೊಬ್ಬರು ಸಿಕ್ಕಿದಾಗ ಖುಷಿಯಾಗಿ ಮಾತಾಡೋಣ, ಖುಷಿಯಾಗಿ ಇರೋಣ ಅಷ್ಟೇ. ಸೊ SFGCಯಿಂದ ಯಾರು ನೋಡ್ತಿದ್ರೆ, ಇಲ್ಲ ಬೇರೆಯವ್ರು ಯಾರೇ ನೋಡ್ತಿದ್ರೆ, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಖುಷಿ ಆಯಿತು ಕೆಲವೊಂದನ್ನು ನೋಡಿ, ಕೆಲವೊಂದು ಕೇಳಿ. ನೆಗೆಟಿವೇ ನಾನು ಹೇಳ್ತೀನಲ್ಲ, ಪಾಸಿಟಿವ್ ಅಲ್ಲ, ನೆಗೆಟಿವೇ. ಕೆಲವು ನನ್ನ ಬಗ್ಗೆ ಮಾತಾಡೋ ರೀತಿ ಆಗಿರ್ಬೋದು, ಕೆಲವರು ನನ್ನ ಬಗ್ಗೆ ಮಾತಾಡ್ಕೊತಿರೋ ರೀತಿ ಆಗಿರ್ಬೋದು, ಆ್ಯಂಡ್ ಇಂಡೈರೆಕ್ಟಾಗಿ ಹೇಳ್ತಿರೋದಾಗಿರ್ಬೋದು. ಐ ಆಮ್ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್. ನಿಮಗಳಿಂದನೇ ಇವತ್ತು ತನಕ ನನಗೆ ಏನೋ ಒಂದು ಮಾಡೋದಕ್ಕೆ ನನಗೊಂದು ಏನಂತಾರೆ, ಉತ್ಸಾಹ ಅಂತಾರಲ್ಲ, ಅದು ಬರ್ತಿರೋದು. ಇನ್ನು ನಾನು ಚೆನ್ನಾಗಿ ಮಾಡ್ತಾ ಹೋಗ್ತೀನಿ, ಅದೇ ಥರ ಮಾತಾಡ್ತಾಯಿರಿ. ಆ್ಯಂಡ್ ನನಗೆ ಗೊತ್ತಿಲ್ಲ ಲಾಸ್ಟ್ ಜನ್ಮದಲ್ಲಿ ನಾನೇನಾಗಿದ್ದೋ ನೀವೇನಾಗಿದ್ರು. ಏನೋ ಈ ಸಲ ಹುಟ್ಟಿರೋದು ನೀವಲ್ಲ, ಏನಕ್ಕೆ ಅಂತಂದರೆ ನನ್ನ ಹೆಸ್ರನ್ನ ನೀವೇ ಮೆರೆಸ್ತಾ ಇದ್ದೀರಾ. ಥ್ಯಾಂಕ್ ಯು, ನಾನೇನು ಹೇಳೋಕ್ಕೋಗಲ್ಲ. ಥ್ಯಾಂಕ್ ಯು. ಯಾರ್ಯಾರು ನನ್ನ ಬಗ್ಗೆ ಮಾತಾಡ್ತೀಯಾ, ಲವ್ ಯು ಸೋ ಮಚ್ ಗೈಸ್, ಲವ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಿಬಿಡೋಣ. ಚಿಕ್ಕದಾಯಿತು ದೊಡ್ಡದಾಯಿತು ಗೊತ್ತಿಲ್ಲ. ಸೊ ಬ್ಲಾಗ್ ಅದೇ ಹೇಳಿದ್ನಲ್ಲ, ನನಗೆ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ, ಆ್ಯಂಡ್ ಫೋನ್ ನನ್ನ ಹತ್ರ ಇರಲಿಲ್ಲ. ಆ ಒಂದು ರೀಸನ್ಗೆ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ. ಅದ್ವಿತೀಯ 2K26 ಸಕ್ಸಸ್ಫುಲಿ ಆಯಿತು. ಆ್ಯಂಡ್ ಯಾವಾಗಲೂ ಹೇಳ್ತಾರೆ ಒಂದೇ ಮಾತು, ಗೆದ್ದೆ ಗೆಲುವೆ ಒಂದೇ ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಅಂದರೆ ಯಾವ ಬ್ಲಾಗ್ ಅಂತ ನಂಗೆ ಗೊತ್ತಿಲ್ಲ. ಐ ವೋಂಟ್ ಪ್ರಾಮಿಸ್ ಆರ್ ಸೇ ಇವತ್ತಿನ ದಿನವೇ ನಾನು ಬ್ಲಾಗ್ ಮಾಡ್ತೀನಿ ಅಂತ ಹೇಳೋಕ್ಕೋಗಲ್ಲ, ಮಾಡ್ತೀನಿ.
ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಗೈಸ್, ನಾನು ಹೇಳಿದ್ದೆ ನಾನೊಂದು ಮೂವಿ ಮಾಡ್ತಾಯಿದ್ದೀನಿ ಅಂತ, ಆಗ್ತಾ ಇರಲಿಲ್ಲ ಅಂತ. ಬಟ್ ನನ್ನ ಬರ್ಡೇ ದಿನ ವ್ಲಾಗ್ ಮಾಡಬೇಕಾಯಿತು. ಐ ಡಿಡಿಂಟ್ ಟು. ಈ ಸಲ ನಾನು ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಮಾತಾಡ್ತೀನಿ. ಒಂದು ಸಾಂಗ್ ರಿಲೀಸ್ ಆಗಿದೆ, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಗೋ ಆ್ಯಂಡ್ ವಾಚ್. ಡಿಸ್ಕ್ರಿಪ್ಷನ್ ಇಲ್ಲ ಅಂದರೂ ಕೂಡ ನನ್ನ ಚಾನಲಲ್ಲಿ ಇರುತ್ತೆ. ಕಿಚ್ಚಾ ಭುವನ್ ಅಂತ ಒಂದು ಸಾಂಗ್ ಇದೆ, ಲಾಂಚ್ ಮಾಡಿದ್ದೀನಿ. ಆ್ಯಂಡ್ ಶೋ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಬೈ ಶೇರಿಂಗ್ ಟು ಯುವರ್ ಫ್ಯಾಮಿಲಿ, ಫ್ರೆಂಡ್ಸ್, ಎವ್ರಿ ಒನ್, ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಶುಭರಾತ್ರಿ. ಸಮ್ಟೈಮ್ಸ್ ಗೊತ್ತಾಗಿನೂ ಗೊತ್ತಾಗದೆ ಇರೋ ಥರ ನಾವಿರ್ತೀವಲ್ಲ, ಅಲ್ಲಿಂದಲೇ ಬೆಳಿತೀವಿ. ಹೊಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರಕ್ಕೆ.